ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಿತ್ರದುರ್ಗದ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್. ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ನಾನು ಈ ಥರ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಸ್ಟಡಿ ಮಾಡಿನೂ ತುಂಬ ದಿನ ಆಗಿತ್ತು. ಸೊ ನಾನೇನು ಸ್ಟಡಿ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರ ಅಂತ ಸ್ಟಡಿ ವ್ಲಾಗ್ ಹಾಕಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನ ಪರ್ಸ್ನಲ್ ಕನ್ಫ್ಯೂಷನ್ಸಿಂದ ನಾನು ಓದೋಕ್ಕಾಗಿರಲಿಲ್ಲ. ತುಂಬ ದಿನಗಳಾಗಿತ್ತು, ಮೋರ್ ದ್ಯಾನ್ 15 to 20 ಡೇಸ್ ಆಗಿತ್ತು ನಾನೇನು ಓದಿರಲಿಲ್ಲ. ಸೊ ಹಾಗಾಗಿ ನಾನು ಸ್ಟಡಿ ವ್ಲಾಗ್ ಹಾಕಲಿಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ಒಂದು ಸ್ವಲ್ಪ ದಿನ ಕನ್ಫ್ಯೂಷನ್ಸ್ ಇತ್ತು. ಆ ಕನ್ಫ್ಯೂಷನ್ಸ್ ಎಲ್ಲ ಸದ್ಯಕ್ಕೆ ಈಗ ಕ್ಲಿಯರ್ ಆಗಿದೆ ಒಂದು ತಕ್ಕ ಮಟ್ಟಿಗೆ. ಸೊ ಈಗ ಅನ್ನಿಸ್ತದೆ ಐ ವಾಂಟ್ ಟು ರೀಸ್ಟಾರ್ಟ್ ಮೈ ಸ್ಟಡಿ ಅಂತ. ಸೊ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಸ್ಟಡಿನ. ಸೊ ಸ್ಟಡಿ ಸೆಷನ್ಸ್ ಅಗೇನ್. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ನ ಓದ್ದಲೇ ತುಂಬ ದಿನಗಳಾಗಿತ್ತು. ಆಫ್ಟರ್ ಎ ಲಾಂಗ್ ಟೈಮ್ ಬುಕ್ ತೆಗೆದು ಓದೋಕ್ಕಂತ ಕೂತ್ಕೊಂಡೆ. ಯಾರಿಗೇ ಆಗಲಿ ಫಸ್ಟು ನಾವು ಓದೋದಕ್ಕೂ ಮುಂಚೆ ನಾವು ಏನು ಓದಬೇಕು ಅಂತ ಮೈಂಡಲ್ಲಿ ಡಿಸೈಡ್ ಮಾಡಿ. ಬಿಕಾಸ್ ಬುಕ್ ಮುಂದೆ ಕೂತಾಗ ಅದನ್ನು ಓದಲ್ಲ ಅಂತ ಕನ್ಫ್ಯೂಷನ್ ಬೇಡ. ನಾವು ಮುಂಚೆನೇ ಪ್ರೀ ಪ್ಲ್ಯಾನ್ ಇದ್ದರೆ ನಾವು ಏನು ಓದಬೇಕು, ಏನೇನು ಓದಬಾರ್ದು, ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಸಬ್ಜೆಕ್ಟ್ ಆ ನಂತರ ಓದಬೇಕು ಅಂತ ನಮಗೆ ಮೈಂಡಲ್ಲಿರುತ್ತೆ. ಇಲ್ಲ ಅಂದರೆ ಅದನ್ನು ಓದಲ್ಲ, ಆ ಕಾನ್ಸೆಪ್ಟ್ ಓದಲ್ಲ, ಈ ಕಾನ್ಸೆಪ್ಟ್ ಓದಲ್ಲ, ಆ ಸಬ್ಜೆಕ್ಟ್ ಓದಲ್ಲ, ಈ ಸಬ್ಜೆಕ್ಟ್ ಓದಲ್ಲ ಅಂತ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಾವು ಕರೆಕ್ಟಾಗಿ ಓದೋಕ್ಕೆ ಆಗಲ್ಲ. ಅದಾದಮೇಲೆ ಸೆಕೆಂಡ್ ಟಿಪ್ ಏನಂದರೆ, ಯಾವಾಗಲೇ ಆಗಲಿ ಬುಕ್ ಮುಂದೆ ಕೂತಾಗ ನಾವೇನಾದರೂ ಟೆಕ್ಸ್ಟ್ ಬುಕ್ಕಲ್ಲಾಗಲಿ, ನ್ಯೂಸ್ ಪೇಪರ್ ಆಗಲಿ, ಗೈಡೆನ್ಸ್ ಆಗಲಿ, ರೆಫರೆನ್ಸ್ ಬುಕ್ ಆಗಲಿ, ಯಾವುದೇ ಆಗಿರಲಿ, ನಮ್ಮ ಕೈಯಲ್ಲಿ ಪೆನ್ನು, ಪೆನ್ಸಿಲ್, ಹೈಲೈಟರ್ನ ಯೂಸ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಯಾವುದ್ಯಾವುದು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ದಯವಿಟ್ಟು ಮಾರ್ಕ್ ಮಾಡಿ. ಇಲ್ಲಾಂದರೆ ಅಲ್ಲೇ ಸೈಡಿಗೆ ಏನಾದರೂ ನೋಟ್ಸ್ ಮಾಡೋದಿದ್ರೆ ನೋಟ್ಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪರ್ಸ್ನಲ್ ನೋಟ್ಸ್ ಮಾಡೋದಿದ್ರೆ ಅದನ್ನಾದರೂ ಮಾಡಿರಿ. ಯಾಕಂದರೆ ನಮಗೆ ಬರೀ ನ್ಯೂಸ್ ಪೇಪರ್ ರೀಡಿಂಗ್ ಆಗಿಬಿಡುತ್ತೆ, ನಾವು ಆ್ಯಕ್ಚುಲಿ ಓದ್ತಾ ಇದ್ದೀವಿ ಅಂತ ಅನಿಸಲ್ಲ. ಕೆಲವೊಬ್ರಿಗೆ ಅನಿಸುತ್ತೆ ನಮಗೆ ಬುಕ್ಕು ಗಲೀಜಾಗುತ್ತೆ, ತುಂಬ ಅಸಹ್ಯ ಕಾಣುತ್ತೆ, ಮೆಸ್ಸಿಯಾಗಿ ಕಾಣುತ್ತೆ ಅಂತ. ನಮಗೆ ಬೇಕಾಗಿರೋದು ಕಾನ್ಸೆಪ್ಟು ನಮ್ಮ ತಲೆಗೆ ಹೋಗಬೇಕೇ ಹೊರತು ನಮ್ಮ ಬುಕ್ಕು ಅಸಹ್ಯ ಕಾಣುತ್ತೆ, ಮೆಸ್ಸಿಯಾಗಿ ಕಾಣುತ್ತೆ ಅನ್ನೋದಲ್ಲ. ದಯವಿಟ್ಟು ಅದನ್ನು ರಾಂಗ್ ಕಾನ್ಸೆಪ್ಟನ್ನ ತಲೆಯಲ್ಲಿ ಇಟ್ಕೊಂಡು ಬುಕ್ನ ಓದಬೇಡಿ. ನಿಮಗೆ ಯಾವುದೇ ಇಂಪಾರ್ಟೆಂಟ್ ಅನಿಸು ದಯವಿಟ್ಟು ಅದನ್ನು ಲೈನ್ ಮಾಡಿ, ಅಂಡರ್ಲೈನ್ ಮಾಡಿ, ಪಾಯಿಂಟ್ಸ್ ನೋಟ್ಸ್ ಬರೀರಿ. ಅಥವಾ ರೆಫರೆನ್ಸ್ ಬುಕ್ನ ಏನೇ ಆಗಿರಲಿ, ಅವ್ರು ಎಷ್ಟೇ ರೆಫರೆನ್ಸ್ ಬುಕ್ ಓದಿದ್ರೂ ಸಮೇತ ನಮಗೆ ಇಂಪಾರ್ಟೆಂಟ್ ಅನಿಸೋದನ್ನ ನಾವು ದಯವಿಟ್ಟು ಅದನ್ನು ಲೈನ್ ಮಾಡಲೇಬೇಕು. ಯಾಕಂದರೆ ರಿವಿಷನ್ ಟೈಮಲ್ಲಿ ಕೆಲವೊಂದು ಸಲ ಅದು ಸಮೇತ ನಮಗೆ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ನಾವು ಶಾರ್ಟ್ ಟೈಮ್ ಡ್ಯೂರೇಷನ್ ಇದ್ದಾಗ ಜಸ್ಟ್ ನಾವು ಅಂಡರ್ಲೈನ್ ಮಾಡಿದರೆ, ಹೈಲೈಟ್ ಮಾಡಿದರೆ, ನಾವು ಅದನ್ನು ಮಾತ್ರ ಕಾನ್ಸೆಪ್ಟನ್ನ ತಲೆಯಲ್ಲಿ ಇಟ್ಕೊತೀವಿ. ಇಲ್ಲ ಅಂದರೆ ನಾವು ಓವರ್ ಆಲ್ ಕಾನ್ಸೆಪ್ಟನ್ನ ಇನ್ನೊಂದು ಸಲ ಫುಲ್ ರಿವೈಸ್ ಮಾಡಬೇಕಾಗುತ್ತೆ. ನಮಗೆ ಅದರಿಂದ ಟೈಮ್ ಸಮೇತ ವೇಸ್ಟ್ ಆಗುತ್ತೆ. ಸೊ ಥ್ಯಾಂಕ್ ಯು.